ಕೃಷಿಯನ್ನು ಆನಂದವಾಗಿ ಅವ್ರು ಮಾಡ್ಯಾರಲ್ಲ, ಇದನ್ನ ನಾವು ಮಾಡಬೇಕು ನಮ್ಮ ಬದುಕಿನಲ್ಲಿ. ಆವಾಗಲೇ ನಮ್ಮ ಬದುಕು ಸಾರ್ಥಕತೆ ಕಡೆಗೆ ಹೋಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಜಯಪ್ಪನವರು ತಮ್ಮಿಂದಾದಂತ ಒಂದಷ್ಟು ಸಾಹಿತ್ಯಿಕ ಕೃಷಿಯನ್ನ ಮಾಡುವ ಮೂಲಕ ಒಂದು ಕಡೆಗೆ ಮೈಸೂರಿನಲ್ಲಿ ಬಹಳಷ್ಟು ಜನಾನುರಾಗಿಗಳಾಗಿದ್ದಾರೆ, ಇನ್ನೊಂದು ಕಡೆಗೆ ನಾವು ಆ ಅಭಿಮಾನ ಇರೋದಕ್ಕೆ ಇವತ್ತು ಜವಾಬ್ದಾರಿ ತಗೊಂಡು ಹಳ್ಳೂರಿನ ಎಲ್ಲ ಆ ನಾಗರಿಕರನ್ನ ಕಟ್ಟಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಹಳ್ಳೂರು ನನಗೆ ಬಹಳ ತವರೂರು ಇದ್ದಂಗೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾ ಬಂದಿರ್ತೇನೆ. ಬಹಳ ಭಿನ್ನಾಭಿಪ್ರಾಯ ಇರುವಂತ ಊರಿದು. ಒಂದಷ್ಟು ಜನಗಳು ತಮ್ಮ ವಿಚಾರಗಳನ್ನು ಅನುಷ್ಠಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಒಂದಷ್ಟು ಜನ ತಮ್ಮ ವಿಚಾರ ನಡಿಬೇಕು ಅಂತ ಅವರವರಲ್ಲೇ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರ್ತಾವ. ಅಂತ ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲಿಯೂ ಈ ಕನ್ನಡದ ಕಾರ್ಯಕ್ರಮವನ್ನ ಮಾಡ್ತಿದ್ದೀರಲ್ಲ, ಖಂಡಿತ ನನಗೆ ಅತ್ಯಂತ ಖುಷಿ ಆಯ್ತು. ಹಳ್ಳೂರ ಜನರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಕಟ್ಟಿಸ್ಬಿಡಿ. ಪಾಪ ಅವೆಲ್ಲ ಕೆಲಸದಲ್ಲಿ ತೊಡಗಿಸ್ಕೊಂಡಾರ, ಕುಂತಿಲ್ಲ ಅವರು. ಪಾಪ ಅವ್ರ ಕಾರ್ಯಕರ್ತರ ಕೆಲಸ ಮಾಡ್ತಿದ್ದಾರೆ. ನಾನು ಹೇಳೋದಿಷ್ಟೇ, ನಮ್ಮ ಕನ್ನಡವನ್ನ ಪ್ರೀತಿಸೋಣ, ನಮ್ಮ ಕನ್ನಡವನ್ನ ಕಾಪಾಡೋಣ. ಕಾಪಾಡುವಂತ ಪರಿಸ್ಥಿತಿಯಲ್ಲೂ ನಾವಿದ್ದೇವೆ. ಬರೀ ಕನ್ನಡವನ್ನ ನಾವು ಕಾಪಾಡಿದ್ರೆ ಏನ್ ಲಾಭ ಅಂದ್ರೆ, ಬರೀ ಕನ್ನಡ ಅನ್ನುವಂತ ಭಾಷೆಯನ್ನ ನಾವು ಕಾಪಾಡಿದ್ರೆ ಈ ನೆಲ, ಜಲ, ನದಿ, ಸಂಸ್ಕೃತಿ ಎಲ್ಲ ಗುರುತಾಗ್ತದದು. ಅದಕ್ಕೆ ನಾವು ನಮ್ಮ ಭಾಷೆಯನ್ನ ಪ್ರೀತಿ ಮಾಡಬೇಕು. ಇವತ್ತು ಎಷ್ಟೊಂದು ಮಳಿಗೆಗಳ ಉದ್ಘಾಟನೆ ಆಯ್ತು. ಆ ಎಲ್ಲ ಮಳಿಗೆಗಳ ಉದ್ಘಾಟನೆ ಬರೀ ಭಾಷೆಗೆ ಸಂಬಂಧಪಟ್ಟಿರುವಂತದ್ದಲ್ಲ, ನಮ್ಮ ನೆಲಕ್ಕೆ ಸಂಬಂಧಪಟ್ಟಿರುವಂತದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತದ್ದು, ನೀರಿಗೆ ಸಂಬಂಧಪಟ್ಟಿರುವಂತದ್ದು, ಹೀಗೆ ಅನೇಕ ರೀತಿಯ ಸಮೃದ್ಧತೆಯನ್ನ ಒಂದು ಭಾಷೆಯ ಮೂಲಕ ಕಾಣಲಿಕ್ಕೆ ಸಾಧ್ಯ ಇರ್ತದೆ.